ದೆಹಲಿ ಫ್ಲೈಟ್ ಹತ್ತುವ ಮುನ್ನ ಡಿಸಿಎಂ ಡಿಕೆ ಶಿವಕುಮಾರ್ ಒಂದೊಂದೇ ದಾಳ ಉರುಳಿಸ್ತಾ ಇದ್ದಾರೆ. ಸಿಎಂ ಆಪ್ತರನ್ನ ಭೇಟಿಯಾಗ್ತಾ ಇದ್ದಾರೆ ಡಿಸಿಎಂ ಡಿಕೆ ಶಿವಕುಮಾರ್. ಮಂಗಳವಾರ ಡೆಲ್ಲಿಗೆ ಹೋಗ್ತೀನಿ ಅಂತ ಡಿಕೆಶಿ ಹೇಳಿದ್ರು. ಈಗ ಡೆಲ್ಲಿ ಫ್ಲೈಟ್ ಹತ್ತೋಕ್ಕೂ ಮುನ್ನ ಒಂದೊಂದೇ ದಾಳವನ್ನ ಉರುಳಿಸ್ತಾ ಇದ್ದಾರೆ. ಎರಡನೆಯ ಬಾರಿ ಮಾಜಿ ಸಚಿವ ಕೆಎನ್ ರಾಜಣ್ಣ ಅವರನ್ನ ಡಿಕೆಶಿ ಭೇಟಿಯಾಗಿದ್ದಾರೆ. ನಿನ್ನೆ ರಾತ್ರಿ ಬೆಂಗಳೂರಿನ ಹೈಗ್ರೌಂಡ್ಸ್ ಖಾಸಗಿ ಅತಿಥಿ ಗೃಹದಲ್ಲಿ ಇಬ್ಬರು ನಾಯಕರು ಭೇಟಿಯಾಗಿ ಚರ್ಚೆಯನ್ನ ನಡೆಸಿದ್ದಾರೆ. ಮೊನ್ನೆ ಶನಿವಾರ ರಾತ್ರಿ ರಾಜಣ್ಣ ಅವರನ್ನ ಭೇಟಿಯಾಗಿದ್ದಂತಹ ಡಿಕೆ ಶಿವಕುಮಾರ್ ಈಗ ನಿನ್ನೆ ರಾತ್ರಿ ಪುನಃ ಭೇಟಿಯಾಗಿ ಮಾತುಕತೆ ನಡೆಸಿದ್ದಾರೆ. 2 ಗಂಟೆ ಮಾತುಕತೆ ನಡೆಸಿದ್ದಾರೆ ಡಿಕೆಶಿ ಮತ್ತು ರಾಜಣ್ಣ. ದೆಹಲಿ ಯಾತ್ರೆಗೂ ಮುನ್ನ ವೇದಿಕೆ ರೆಡಿ ಮಾಡ್ಕೋತಾ ಇದ್ದಾರೆ ಡಿಕೆಶಿ. ಅಂತಹ ಚರ್ಚೆ ಈಗ ನಡೀತಾ ಇದೆ. ನಾಳೆ ಮತ್ತೆ ದೆಹಲಿಗೆ ಡಿಸಿಎಂ ಡಿಕೆ ಶಿವಕುಮಾರ್ ತೆರಳುತ್ತಾ ಇದ್ದಾರೆ. ಅದಕ್ಕೂ ಮುನ್ನ ಮಾಜಿ ಸಚಿವ ಕೆಎನ್ ರಾಜಣ್ಣ ಅವರನ್ನ ಎರಡನೆಯ ಬಾರಿಗೆ ಭೇಟಿಯಾಗಿರೋದು ಕುತೂಹಲವನ್ನ ಜಾಸ್ತಿ ಮಾಡಿದೆ. ಶನಿವಾರ ರಾತ್ರಿ ಏಕಾಏಕಿ ರಾಜಣ್ಣ ಅವರನ್ನ ಡಿಸಿಎಂ ಡಿಕೆ ಶಿವಕುಮಾರ್ ಭೇಟಿ ಆಗ್ತಾರೆ, ಮಾತುಕತೆಯನ್ನ ನಡೆಸ್ತಾರೆ. ಅದಾದ ನಂತರ ಈಗ ಎರಡನೆಯ ಭೇಟಿ ಇದು. ರಾಜಣ್ಣ ಡಿಕೆ ಶಿವಕುಮಾರ್ ಭೇಟಿ ಸೀಕ್ರೆಟ್ ಸಭೆಯಲ್ಲಿ ಆಗಿದ್ದೇನು? ಭೇಟಿ ಸಂದರ್ಭದಲ್ಲಿ ಏನ್ ಮಾತನಾಡಿದ್ರು, ಯಾವೆಲ್ಲ ವಿಚಾರದ ಬಗ್ಗೆ ಚರ್ಚೆ ಮಾಡಿದ್ರು, ಬಹಳ ಕುತೂಹಲ ಇದೆ. ಈ ಸೀಕ್ರೆಟ್ ಸಭೆಯಲ್ಲಿ ಆಗಿದ್ದೆ. ಏಷ್ಯಾನೆಟ್ ಸುವರ್ಣ ನ್ಯೂಸ್ ನಲ್ಲಿ ಡಿಕೆಶಿ ರಾಜಣ್ಣ ಭೇಟಿಯ ಎಕ್ಸ್ಕ್ಲೂಸಿವ್ ಮಾಹಿತಿ. ಕುರ್ಚಿ ಆಟದಲ್ಲಿ ಡಿಕೆಶಿ ಸಹಕಾರ ಮತ್ತು ಸಹಾಯದ ಕಾರ್ಡ್ ಪ್ಲೇ ಮಾಡಿದ್ರ. ರಾಜಣ್ಣಗೆ ಸಂಪುಟದಲ್ಲಿ ಸ್ಥಾನ ನೀಡುವ ಭರವಸೆ ಡಿಕೆ ಶಿವಕುಮಾರ್ ಅವರು ನೀಡಿದ್ರ. ಸಂಪುಟದಲ್ಲಿ ಕೈ ಬಿಡುವ ವೇಳೆ ಆಗಿರುವ ಲೋಪಗಳ ಬಗ್ಗೆ ಚರ್ಚೆಯಾಗಿದೆಯಂತೆ. ರಾಜಣ್ಣ ಮಾತಿನಿಂದ ಮೊದಲ ದಿನದ ಮಾತುಕತೆ ವಿಫಲ ಆಯಿತು ಅನ್ನೋದು ಒಂದು ಹಂತಕ್ಕೆ ಸ್ಪಷ್ಟ ಆಗಿತ್ತು. ಈಗ ಎರಡನೇ ದಿನದ ಮಾತುಕತೆ. ಈ ಸಂದರ್ಭದಲ್ಲಿ ಸಮಾಧಾನವಾಗಿಯೇ ಸ್ಪಂದಿಸಿದ್ರಂತೆ ರಾಜಣ್ಣ. ಪ್ರಸಕ್ತ ವಿದ್ಯಮಾನಗಳ ಕುರಿತು ಉಭಯ ನಾಯಕರು ಸಮಾಲೋಚನೆಯನ್ನ ಮಾಡಿದ್ದಾರೆ. ಒಂದಷ್ಟು ಕಾಲಾವಕಾಶ ನೀಡಬೇಕು ಅಂತ ಕೇಳಿದ್ರಂತೆ ರಾಜಣ್ಣ. ಸಹಾಯ ಮಾಡುವಂತೆ ರಾಜಣ್ಣ ಬಳಿ ಡಿಕೆ ಶಿವಕುಮಾರ್ ಮನವಿ ಮಾಡಿದ್ದಾರೆ. ನಾನು ಸಿದ್ದರಾಮಯ್ಯ ಪರ ಅಂತ ಡಿಕೆಶಿಗೆ ರಾಜಣ್ಣ ಸ್ಪಷ್ಟಪಡಿಸಿದ್ದಾರೆ. ಮೈಸೂರಿನಿಂದ ಬಂದ ಬಳಿಕ ಭೇಟಿ ಆಗ್ತೇನೆ ಅಂತ ಹೇಳಿದ್ರು ರಾಜಣ್ಣ. ಈ ಕುರಿತಾಗಿ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಮಾರುತೇಶ್. ಇದೀಗ ನಮ್ಮ ಜೊತೆ ಸಂಪರ್ಕದಲ್ಲಿದ್ದಾರೆ. ಮಾರುತೇಶ್, ಏನಿದು ರಾಜಣ್ಣ ಡಿಕೆಶಿ ಅವರ ಎರಡನೆಯ ಮೀಟಿಂಗ್? ಏನ್ ಸಭೆಯಲ್ಲಿ ಏನ್ ಚರ್ಚೆ ಆಯ್ತು, ಏನ್ ಮಾತನಾಡಿದ್ರು ಇಬ್ರು ನಾಯಕರು? ಈಗ ರಾಜಣ್ಣ ಮತ್ತು ಡಿಕೆ ಶಿವಕುಮಾರ್ ಒಂದ್ ರೀತಿ ಕಾಂಗ್ರೆಸ್ನ ಒಳಗೆ ಬದ್ಧ ವೈರಿಗಳ ರೀತಿ ಇದ್ದಂತವ್ರು. ಡಿಕೆ ಶಿವಕುಮಾರ್ ಅವರಿಗೆ ನೇರ ರಾಜಣ್ಣ ಮಾತನಾಡ್ತಾ ಇದ್ದಂತವ್ರು. ಆದ್ರೆ ರಾಜಕಾರಣದಲ್ಲಿ ಯಾರು ಶತ್ರುಗಳು ಅಲ್ಲ, ಮಿತ್ರರು ಅಲ್ಲ ಅನ್ನುವಂತಹ ಏನೊಂದು ಮಾತಿದೆ. ಆ ಮಾತಿಗೆ ಪೂರಕ ಅನ್ನುವ ರೀತಿಯಲ್ಲಿ ರಾಜಣ್ಣ ಮತ್ತು ಡಿಕೆ ಶಿವಕುಮಾರ್ ಅವರು 2 ಬಾರಿ ಭೇಟಿಯಾಗಿದ್ದಾರೆ. ನಿನ್ನೆ ರಾತ್ರಿ ಕೂಡ ಭೇಟಿ ನಡೆದಿದೆ, ಮೊನ್ನೆ ರಾತ್ರಿಯೂ ಕೂಡ ಅವರು ಭೇಟಿಯಾಗಿದ್ರು. ಮೊದಲ ಬಾರಿ ಭೇಟಿಯಾದಾಗ ಹೆಚ್ಚು ಚರ್ಚೆ ನಡೆದಿರಲಿಲ್ಲ. ಆದ್ರೆ ಈ ಬಾರಿ ನಡೆದಂತಹ ಭೇಟಿಯ ವೇಳೆ ಒಂದಷ್ಟು ಚರ್ಚೆಗಳು ನಡೆದಿದೆ ಅನ್ನುವಂತ ಮಾಹಿತಿಗಳು ಲಭ್ಯವಾಗ್ತಾ ಇದಾವೆ. ಡಿಕೆ ಶಿವಕುಮಾರ್ ಸಿಎಂ ಬಣದಲ್ಲಿ ಇರ್ತಕ್ಕಂಥವ್ರು ಮತ್ತು ಸಿಎಂನ ಪರವಾಗಿ ಬಹಳ ಗಟ್ಟಿ ಧ್ವನಿಯಲ್ಲಿ ಮಾತನಾಡ್ತಕ್ಕಂಥ ಎಲ್ಲಾ ನಾಯಕರನ್ನ ಭೇಟಿ ಮಾಡ್ತಾ ಇದ್ದಾರೆ. ಸತೀಶ್ ಜಾರಕಿಹೊಳಿ ಅವರನ್ನು ಕೂಡ 2 ಬಾರಿ ಭೇಟಿ ಮಾಡಿದ್ರು, ಜಮೀರ್ ಅಹಮದ್ ಅವರನ್ನ ಭೇಟಿ ಮಾಡಿದ್ರು, ಕೆಜೆ ಜಾರ್ಜ್ ಅವರನ್ನ ಭೇಟಿ ಮಾಡಿದ್ದಾರೆ. ಹೀಗೆ ಎಲ್ಲರನ್ನೂ ಕೂಡ ಭೇಟಿಯಾಗಿ ವಿಶ್ವಾಸಕ್ಕೆ ಪಡೆಯುವಂತ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ ಅನ್ನೋದು ಕಾಂಗ್ರೆಸ್ ವಲಯದಲ್ಲಿ ನಡೀತಾ ಇರುವಂತ ಚರ್ಚೆ. ಇನ್ನೊಂದು ಕಡೆ ಏನು ಹೈಕಮಾಂಡ್ ನ ಮನಸ್ಸಿನಲ್ಲಿರುವಂತದ್ದೇನು, ನಾಳೆ ಸಿದ್ದರಾಮಯ್ಯನವ್ರನ್ನ ಇಳಿಸಿ ಡಿಕೆ ಶಿವಕುಮಾರ್ ಅವ್ರನ್ನ ಮಾಡಿದ್ರೆ ಸಿದ್ದರಾಮಯ್ಯನ ಆಪ್ತ ಬಣದಲ್ಲಿ ಇರ್ತಕ್ಕಂಥ ನಾಯಕರು ರೆಬಲ್ ಆಗಬಹುದು ಅನ್ನುವಂತ ಆತಂಕ ಇದೆ. ಆದ್ರೆ ಡಿಕೆ ಶಿವಕುಮಾರ್ ನಾನು ಇವರೆಲ್ಲರನ್ನೂ ಕೂಡ ಭೇಟಿಯಾಗಿ ಮಾತುಕತೆ ಮಾಡೋದ್ರ ಮೂಲಕ ಅವರೆಲ್ಲರನ್ನೂ ವಿಶ್ವಾಸಕ್ಕೆ ಪಡಿತಾ ಇದ್ದೀನಿ ಅನ್ನುವಂತ ಒಂದು ಸಂದೇಶವನ್ನು ಕೂಡ ಹೈಕಮಾಂಡ್ಗೆ ರವಾನೆ ಮಾಡ್ತಾ ಇದ್ದಾರೆ. ಇನ್ನೊಂದು ಕಡೆ ರಾಜಣ್ಣ ಅವರು ಸಚಿವ ಸಂಪುಟದಿಂದ ವಜಾ ಆಗ್ಲಿಕ್ಕೆ ಪ್ರಮುಖವಾಗಿರ್ತಕ್ಕಂಥ ಕಾರಣ ಡಿಕೆ ಶಿವಕುಮಾರ್ ಅನ್ನುವಂತ ಆರೋಪ ಇದ್ದೇ ಇದೆ. ಹೈಕಮಾಂಡ್ ನ ಹಂತಕ್ಕೂ ಕೂಡ ದೂರ ಹೇಳಿ ನನ್ನನ್ನು ಸಚಿವ ಸ್ಥಾನದಿಂದ ತೆಗೆಸಲಾಯಿತು ಅನ್ನುವಂತ ಬೇಸರ ಕೂಡ ರಾಜಣ್ಣ ಅವರಲ್ಲಿ ಇದೆ. ಹೀಗಾಗಿ ಮುಂದೆ ನನ್ನನ್ನೇನಾದ್ರು ಮುಖ್ಯಮಂತ್ರಿ ಮಾಡಿದ್ರೆ ಸಚಿವ ಸಂಪುಟಕ್ಕೆ ನಿಮ್ಮನ್ನು ತೆಗೆದುಕೊಳ್ತೀವಿ, ಸಹಕಾರ ಇರ್ಲಿ ಅನ್ನುವ ರೀತಿಯಲ್ಲಿ ಡಿಕೆ ಶಿವಕುಮಾರ್ ರಾಜಣ್ಣ ಅವರ ಜೊತೆಗೆ ಮಾತುಕತೆ ಮಾಡಿದ್ದಾರೆ ಅನ್ನುವಂತ ಮಾಹಿತಿಗಳು ಲಭ್ಯವಾಗ್ತಾ ಇದೆ. ಹೀಗಾಗಿ ರಾಜಣ್ಣ ಅವರು ಮೊದಲಿನಿಂದಲೂ ಕೂಡ ಅವರು ಕ್ಲಿಯರ್ ಆಗಿ ಹೇಳ್ತಾನೆ ಬಂದಿದ್ದಾರೆ, ನಾವು ಸಿದ್ದರಾಮಯ್ಯನವರ ಜೊತೆಗಿರ್ತೀವಿ, ಸಿದ್ದರಾಮಯ್ಯನ 5 ವರ್ಷ ಮುಂದುವರಿಬೇಕು ಅನ್ನುವಂತಹ ಒತ್ತಾಯವನ್ನು ಕೂಡ ಮಾಡ್ತೀವಿ. ಅದಕ್ಕೆ ಪೂರಕ ಅನ್ನುವಂತೆ ರಾಹುಲ್ ಗಾಂಧಿಗೂ ಕೂಡ ಅವರು ಈಗಾಗಲೇ 4 ಬಾರಿ ಪತ್ರವನ್ನು ಕೂಡ ಬರೆದಿದ್ದಾರೆ. ಯಾವುದೇ ಕಾರಣಕ್ಕೂ ಸಿದ್ದರಾಮಯ್ಯನವ್ರನ್ನ ಕೆಳಗಿಳಿಸಬಾರದು, ಸಿದ್ದರಾಮಯ್ಯನ ಕೆಳಗಿಳಿಸಿದ್ರೆ ಆಗಬಹುದಾದಂತಹ
ಸಮಸ್ಯೆಗಳು ಏನು ಅನ್ನೋದ್ರನ್ನು ಕೂಡ ಮನವರಿಕೆ ಮಾಡಿಕೊಡುವಂತ ನಿಟ್ಟಿನಲ್ಲಿ 4 ಪತ್ರಗಳನ್ನ ರಾಹುಲ್ಗೆ ಬರೆದಿದ್ದಾರೆ. ಜೊತೆಗೆ ರಾಹುಲ್ ಗಾಂಧಿ ಮತ್ತು KC ವೇಣುಗೋಪಾಲ್ ಅವರ ಅಪಾಯಿಂಟ್ಮೆಂಟ್ ಅನ್ನು ಕೂಡ ರಾಜಣ್ಣ ನಿರೀಕ್ಷೆ ಮಾಡ್ತಾ ಇದ್ದಾರೆ. ಒಂದ್ ವೇಳೆ ಅವ್ರ ಭೇಟಿ ಅವಕಾಶ ಸಿಕ್ಕರೆ ಎಲ್ಲಾ ವಿವರಗಳನ್ನ ಖುದ್ದು ಅವರ ಮುಂದೆನೆ ಒಪ್ಪಿಸ್ಬೇಕು ಅನ್ನುವಂತಹ ಅಭಿಲಾಷೆಯನ್ನ ರಾಜಣ್ಣ ಇಟ್ಕೊಂಡಿದ್ದಾರೆ. ಈ ಹಿನ್ನೆಲೆಯಲ್ಲಿ ಅದಕ್ಕೂ ಮುಂಚೆ ಒಂದು ದೆಹಲಿಯಲ್ಲಿ ಮಾತುಕತೆ ಕರೆಯುವ ಮುನ್ನ DK ಶಿವಕುಮಾರ್ ಅವರು ಭೇಟಿಯಾಗಿದ್ದು ಒಂದು, ಇನ್ನೊಂದು ಕಡೆ ರಾಜಣ್ಣ ಕೂಡ ಹೈಕಮಾಂಡ್ ನಾಯಕರನ್ನ ಭೇಟಿ ಆಗ್ಬೇಕು ಅಂತ ಬಯಸ್ತಾ ಇದ್ದಾರೆ. ಅದಾಗುವ ಮುನ್ನವೇ ಇವರಿಬ್ಬರ ಮಾತುಕತೆ ನಡೆದಿರೋದು ನೋಡಿದ್ರೆ ಎಲ್ಲ ಒಂದು ಕಡೆ ಪರಸ್ಪರ ಸಹಕಾರ ಇರ್ಲಿ ಅನ್ನುವ ರೀತಿಯಾದಂತಹ ಬೆಳವಣಿಗೆಗೆ ಈ ಭೇಟಿ ಕಾರಣ ಆಗಿದೆ ಅನ್ನುವಂತ ಚರ್ಚೆಗಳು ನಡೀತಾ ಇದೆ ವೀಣಾ. ಆ ಹಿನ್ನೆಲೆಯಲ್ಲಿ ಈ ಇಬ್ಬರ ಭೇಟಿ ಕಾಂಗ್ರೆಸ್ನ ಒಳಗೆ ಬಹಳ ಚರ್ಚೆಗೆ ಕಾರಣ ಆಗ್ತಾ ಇದೆ. ಬಹಳ ಕುತೂಹಲದಿಂದಲೂ ಕೂಡ ಕಾರ್ಯಕರ್ತರು ನೋಡ್ತಾ ಇದ್ದಾರೆ. ಯಾಕೆಂದ್ರೆ ಕಾರ್ಯಕರ್ತರಲ್ಲೂ ಕೂಡ ಒಂದು ದೊಡ್ಡ ಮಟ್ಟದ ಅಸಮಾಧಾನ ಇತ್ತು. ರಾಜಣ್ಣ ಅವರು DK ಶಿವಕುಮಾರ್ ವಿರುದ್ಧ ಮಾತನಾಡುವಾಗ ಈಗ ಅವರಿಬ್ಬರೇ ಎರಡೆರಡು ಬಾರಿ ಭೇಟಿ ಆಗ್ತಿರೋದು ನೋಡಿ ಕಾಂಗ್ರೆಸ್ ಕಾರ್ಯಕರ್ತರಲ್ಲೂ ಕೂಡ ಒಂದ್ ರೀತಿ ಕನ್ಫ್ಯೂಷನ್, ಕುತೂಹಲ, ಗೊಂದಲ ಎಲ್ಲವಕ್ಕೂ ಕೂಡ ಈ ಭೇಟಿ ಕಾರಣ ಆಗ್ತಾ ಇದೆ ವೀಣಾ. ಎಸ್ ಡೆಫಿನೆಟ್ ಆಗಿ. ಥ್ಯಾಂಕ್ ಯು ಮಾರುತೇಶ್ ತಮ್ಮ ಡೀಟೇಲ್ಸ್ಗಾಗಿ. DCM DK ಶಿವಕುಮಾರ್ ಎರಡನೆಯ ಬಾರಿ ಮಾಜಿ ಸಚಿವ KN ರಾಜಣ್ಣ ಅವರನ್ನ ಭೇಟಿಯಾಗಿದ್ದಾರೆ. ರಾಜ್ಯ ರಾಜಕಾರಣದಲ್ಲಿ ಈ ಭೇಟಿ ಬಹಳ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗ್ತಾ ಇದೆ. ಶನಿವಾರ ರಾತ್ರಿಯೂ ಕೂಡ DKಶಿ ರಾಜಣ್ಣ ಅವರನ್ನ ಭೇಟಿಯಾಗಿದ್ರು, ಮಾತನಾಡಿದ್ರು, ಚರ್ಚೆ ಆಗಿತ್ತು ಇಬ್ಬರ ನಡುವೆ. ಈಗ ನಿನ್ನೆ ರಾತ್ರಿಯೂ ಕೂಡ ರಾಜಣ್ಣ ಅವರನ್ನ ಭೇಟಿಯಾಗಿ ಮಾತುಕತೆ ನಡೆಸಿದ್ದಾರೆ. ಈ ಬಗ್ಗೆ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪೊಲಿಟಿಕಲ್ ಬ್ಯೂರೋ ಹೆಡ್ ಆನಂದ ಬೈದನಮನೆ. ಇದೀಗ ನಮ್ಮ ಜೊತೆ ಸಂಪರ್ಕದಲ್ಲಿದ್ದಾರೆ. ಆನಂದ, ರಾಜಕೀಯದಲ್ಲಿ ಯಾರೂ ಕೂಡ ಶಾಶ್ವತ ಶತ್ರುಗಳು ಅಲ್ಲ, ಮಿತ್ರರೂ ಅಲ್ಲ ಅನ್ನೋ ಆಂಗಲ್ ಅಲ್ಲಿ ಇದನ್ನ ನೋಡ್ಬೇಕಾ ಈ ಭೇಟಿಯನ್ನ? ಎಸ್, ಖಂಡಿತವಾಗ್ಲೂ ಕೂಡ ಕಳೆದ ಬಾರಿಯ ಅಧಿವೇಶನ ಸಂದರ್ಭದಲ್ಲಿ ಅಂದರೆ ಮಳೆಗಾಲದ ಅಧಿವೇಶನ ಸಂದರ್ಭದಲ್ಲಿ ಸಚಿವರಾಗಿದ್ದಂಥ ರಾಜಣ್ಣ ಅವರು ಸಚಿವ ಸ್ಥಾನವನ್ನು ಕಳೆದುಕೊಳ್ತಾರೆ. ಅದಕ್ಕೆ ಕಾರಣ ಯಾರು ಮತ್ತು ಹಿಂದೆ ಇರತಕ್ಕಂಥ ಶಕ್ತಿ ಅನ್ನೋದ್ರ ಬಗ್ಗೆ ಸಹಜವಾಗಿ ರಾಜ್ಯ ರಾಜಕಾರಣದಲ್ಲಿ ಅದರದೇ ಆಗಿರತಕ್ಕಂಥ ವ್ಯಾಖ್ಯಾನಗಳು ಕೂಡ ಇದೆ. ಇದರ ಮಧ್ಯದಲ್ಲಿ ಸಿದ್ದರಾಮಯ್ಯ ಕ್ಯಾಂಪಲ್ಲಿ ಗುರುಸ್ಕೊಂಡಿರ್ತಕ್ಕಂಥ ರಾಜಣ್ಣ ಅವರು ಈ ನಾಯಕತ್ವ ಬದಲಾವಣೆಗೆ ಸಂಬಂಧಪಟ್ಟ ಹಾಗೆ ತಮ್ಮದೇ ಆದಂಥ ರೀತಿಯಲ್ಲಿ DK ಶಿವಕುಮಾರ್ ವಿರುದ್ಧ ವಾಗ್ದಾಳಿನ ಮುಂದುವರಿಸಿದ್ರು. ಒಂದು ಹಂತದಲ್ಲಿ DK ಶಿವಕುಮಾರ್ ಆಪ್ತ ಬಲದಲ್ಲಿ ಗುರುಸ್ಕೊಂಡಿರ್ತಕ್ಕಂಥ ಎಲ್ಲ ಶಾಸಕರ ವಿರುದ್ಧ ಕೂಡ ತಮ್ಮದೇ ಆದಂಥ ರೀತಿಯಲ್ಲಿ ವಾಗ್ದಾಳಿ ಮುಂದುವರಿಸಿದಂಥ ರಾಜಣ್ಣ ಅವರು ಯಾವುದೇ ಕಾರಣಕ್ಕೂ ನಾಯಕತ್ವ ಬದಲಾವಣೆ ಆಗಬಾರ್ದು, ಮುಖ್ಯಮಂತ್ರಿಯಾಗಿ ಸಿದ್ದರಾಮಯ್ಯ ಮುಂದುವರಿಬೇಕು ಅಂತಕ್ಕಂಥ ಗಟ್ಟಿಯಾದ ಧ್ವನಿಯಲ್ಲಿ ಹೇಳುವ ಪ್ರಯತ್ನವನ್ನು ಮಾಡ್ತಾ ಇದ್ರು. ರಾಜಣ್ಣವರ ಪ್ರತಿ ಹೇಳಿಕೆಯೂ ಕೂಡ DKC ಕ್ಯಾಂಪ್ಗೆ ದೊಡ್ಡ ಮಟ್ಟದ ತಲೆನೋವಾಗಿತ್ತು. ಹೀಗಾಗಿ ಅಧಿವೇಶನ ಮುಗಿದ ಬೆನ್ನಲ್ಲೇ ಅಂದರೆ ಬೆಳಗಾವಿ ಅಧಿವೇಶನ ಮುಗಿದ ಬೆನ್ನಲ್ಲೇ ಅದರಲ್ಲೂ ಮುಖ್ಯವಾಗಿ ಮುಖ್ಯಮಂತ್ರಿ ಸಿದ್ದರಾಮಯ್ಯವರು ಯಾವುದೇ ಕಾರಣಕ್ಕೂ ಅಧಿಕಾರ ಹಸ್ತಾಂತರ ಸಂಬಂಧಪಟ್ಟಾಗೆ ಒಪ್ಪಂದ ಆಗಿಲ್ಲ ಅಂತೇಳಿ ಹೇಳಿಕೆ ನೀಡಿದ ಮರುದಿನವೇ DK ಶಿವಕುಮಾರ್ ಅವರು ರಾಜಣ್ಣ ಅವರು ಭೇಟಿ ಮಾಡಿದ್ದಾರೆ. ಶನಿವಾರ ರಾತ್ರಿ ನಡೆದಂಥ ಮಾತುಕತೆ ಸಂದರ್ಭದಲ್ಲಿ ಸಂಪೂರ್ಣವಾಗಿರ್ತಕ್ಕಂಥ ಒಂದು ಚರ್ಚೆಗಳಾದರೂ ಕೂಡ ಅಂತಿಮವಾಗಿ ಯಾವುದೇ ನಿರ್ಧಾರಗಳನ್ನು ಕೂಡ ತೆಗೆದುಕೊಳ್ಳಿ ಸಾಧ್ಯ ಆಗಿರಲಿಲ್ಲ. ಮಾತುಕತೆಯ ಸಂದರ್ಭದಲ್ಲಿ ರಾಜಣ್ಣ ಅವರು ಒಂದು ರೀತಿ ಆಕ್ರೋಶಭರಿತವಾಗಿ DK ಶಿವಕುಮಾರ್ ಜೊತೆ ಚರ್ಚೆ ಮಾಡಿದಂಥ ಕಾರಣಕ್ಕಾಗಿ ಸಭೆ ಅಪೂರ್ಣ ಆಗಿತ್ತು. ನಿನ್ನೆಯೂ ಕೂಡ ಮತ್ತೆ DK ಶಿವಕುಮಾರ್ ಅವರು ರಾಜಣ್ಣ ಅವರು ಭೇಟಿ ಮಾಡಿದ್ದಾರೆ. ನಿನ್ನೆ ನಡೆದಂಥ ಮಾತುಕತೆ ಸಮಾಧಾನ ನಡೆದಿದ್ದು ಈ ಮಾತುಕತೆಯ ಸಂದರ್ಭದಲ್ಲಿ ಮುಂದಿನ ಸಚಿವ ಸಂಪುಟದ ತಮಗೆ ಅವಕಾಶ ಕೊಡ್ತೇವೆ, ಮತ್ತೆ ಸಂಪುಟಕ್ಕೆ ಸೇರ್ಪಡೆ ಮಾಡಿಸ್ಕೊಳ್ತೇನೆ ಅಂತಕ್ಕಂಥ ಒಂದು ಭರವಸೆಯನ್ನು ಕೂಡ DK ಶಿವಕುಮಾರ್ ನೀಡಿದ್ದಾರೆ. ಈ ಸಂಬಂಧಪಟ್ಟಾಗೆ ಸುದೀರ್ಘ ಚರ್ಚೆ ನಡೆದರೂ ಕೂಡ ಅಂತಿಮವಾಗಿ ನಾನು ಸಿದ್ದರಾಮಯ್ಯ ಬೆಂಬಲಿಗ ಅಂತಕ್ಕಂಥದ್ದು ಬಹಳ ಸ್ಪಷ್ಟವಾಗಿ ಹೇಳುವುದನ್ನ ರಾಜಣ್ಣ ಮರೆಯಲಿಲ್ಲ. ಮತ್ತು ನೀವು ಕೊಟ್ಟಿರ್ತಕ್ಕಂಥ ಆಫರ್ ಬಗ್ಗೆ ತೀರ್ಮಾನ ತೆಗೆದುಕೊಳ್ಳಕ್ಕೆ ಒಂದಷ್ಟು ಕಾಲಾವಕಾಶಗಳು ಕೂಡ ರಾಜಣ್ಣ ಕೇಳಿದ್ದಾರೆ. ರಾಜ್ಯ ರಾಜಕಾರಣದಲ್ಲಿ ಈ ಭೇಟಿ ಅತ್ಯಂತ ಮಹತ್ವವನ್ನು ಪಡೆದುಕೊಂಡಿದೆ. ಥ್ಯಾಂಕ್ ಯು ಆನಂದ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.